ಗೈಸ್ ಫೈನಲಿ 500 rupees ತಗೊಂಡ್ವಿ. ಹೇಗಿದೆ ಎಕ್ಸ್ಪೀರಿಯನ್ಸ್ ಹೇಮಂತ್? ನೈಸ್ ರೋಡಿಂಗ್. ಅಪ್ಲೋಡ್ ಸ್ಟಾರ್ಟ್ ಆಗುತ್ತೆ. ಫಾಲ್ಸ್ ತೋರ್ತೀವಿ. ಫಾಲ್ಸ್ ಹತ್ರ ಬಂದಿದ್ದೀವಿ ಇವಾಗ. ವ್ಯೂ ಮಾತ್ರ ಸೈಕೋ. ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಡು ಮನಸ ಮಚ್ಚ ಕೇಳಿ ಯಾವುದು ಮೇಲ್ಯಾವುದು. ಫೈನಲಿ 500 rupees ತಗೊಂಡ್ವಿ. ಅಂತಿಂತು ಹೆಂಗೆಂಗೋ ಟ್ರೈ ಮಾಡಿ ಸಿಕ್ತು ನೆಟ್ವರ್ಕು. ಗೈಸ್ ನೀವು ಯಾರು ಬರೋರಿದ್ರೆ ಇಲ್ಲಿಗೆ ಕ್ಯಾಶ್ ಇಟ್ಕೊಂಡೇ ಬನ್ನಿ. ನಾವು ಅವಾಗಲೇ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ATM ಅಲ್ಲಿ, ಆಗಲಿಲ್ಲ. ಸೊ ಇವಾಗ ಸಿಕ್ಕಿದೆ ಕ್ಯಾಶ್ 500. ಇನ್ನು 300 400 ನಮ್ಮ ಹತ್ರನೇ ಇದೆ ಕ್ಯಾಶು, ಸಾಕು. ಸೊ ಫಸ್ಟು ಚಿಕ್ಕಮಂಗ್ಳೂರಿಗೆ ಹೋಗಿದ ತಕ್ಷಣ ಕ್ಯಾಶ್ ಬಿಡಿಸ್ಕೋಬೇಕು. ಗೈಸ್ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇಲ್ಲಿ ಜನ ಬರೋದು ತೊಂದರೆ ಅಲ್ಲ, ಯಾರು ದಯವಿಟ್ಟು ಹಾಳು ಮಾಡಿಬಿಡಿ ಇಲ್ಲಿ ವೆದರ್ನಲ್ಲ ನೇಚರ್ನ. ಪ್ಲಾಸ್ಟಿಕ್ ಥ್ರೋ ಮಾಡೋಗಿರ್ಬೋದು, ಏನೇ ಆಗಿರ್ಬೋದು. ಫೈನಲಿ ಸಿಕ್ತು. ನಮ್ಮ ಹುಡುಗರಿದ್ದಾರೆ, ಕಾಯ್ತಿದ್ದಾರೆ. ಗೈಸ್ ಇವಾಗ ನಮ್ಮ ಜೀಪ್ ರೈಡ್ ಇದರಲ್ಲಿ. ಸೊ ಇವಾಗ ನಮ್ಮ ಫ್ರೆಂಡ್ಸ್ ಇಲ್ಲೆಲ್ಲ ಇಲ್ಲೇ ಇದ್ದಾರೆ. ನಾನು ಒಬ್ಬನೇ ಹತ್ಬೇಕು. ಬರ್ಲಿ ಹೊಡೀರಿ ಅಕ್ಕೆ. ಅಣ್ಣ ನಿಮ್ಮ ಹೆಸರು? ಮೊಹಮ್ಮದ್ ಅರೀಬ್ ಅವ್ರ ಜೊತೆ ನಮ್ಮ ಪಯಣ ಜರೀಫ್ ಫಾಲ್ಸ್ಗೆ. ಎಲ್ಲಿ ಕಾರು ಹೇಗಿದೆ ಎಕ್ಸ್ಪೀರಿಯನ್ಸ್ ಹೇಮಂತ್? ನೈಸ್ ರೋಡಿಂಗ್. ಅಪ್ಲೋಡ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಥ್ರಿಲ್ ಆಗಿರುತ್ತೆ ಗೈಸ್. ಬನ್ನಿ ಎಂಜಾಯ್ ಮಾಡಿ. ಆಫ್ ರೋಡ್. ಅಯ್ಯಯ್ಯೋ ಗೈಸ್ ನೋಡಿ ಹೆಂಗಿದೆ ರೋಡು. ನಿಂತ್ಕೊಂಡು ವಿಡಿಯೋನೇ ಮಾಡಯ್ಯಪ್ಪ, ಕುತ್ಕೊಂಡು ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ ಗಾಯ್ಸ್. ಅಲ್ಲೊಂದು ಗಾಡಿ ಬರ್ತಿದೆ ನೋಡಿ ಹೆಂಗಿದೆ. ಅಯ್ಯಯ್ಯಪ್ಪ ಹೆವಿ ಇದೆ ಗೈಸ್. ರಾಣಿಜರಿದು ರಾಣಿಜರಿಗೆ ಹೋಗ ದಾರಿ ಕಾಣಲ್ಲ, ಮಾತಾಡಕ್ಕೆ ಆಗ್ತಿಲ್ಲ ಗೈಸ್. ಖಂಡಿತ ಸೂಪರ್ ಆಗಿದೆ. ಹೊಟ್ಟೆ ಕರಳೆಲ್ಲ ಕಿತ್ಕೊಂಡು ಬರ್ತಾ ಇದೆ. ಯಾರ್ದು ಇನ್ನು ಊಟ ಆಗಿಲ್ಲ, ಮಾಡೋಣ. ಊಟ ಗೀಟ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟು ವರ್ಷದಿಂದ? 6 ವರ್ಷದಿಂದ ಓಡಿಸ್ತೀನಿ. 6 ವರ್ಷ. ಅದು ಫಸ್ಟ್ ಎಲ್ಲಿಂದ ಗಾಡಿ ಇದು? ಗಾಡಿ ಯಾವ್ದು? ಬೆಳಗಾಂ. ಇವಾಗ ಮಾತಾಡ್ತೀರಾ? ನಾನು ಬೆಳಗಾಂ ಅವರ? ಇಲ್ಲ, ನಾವು ಚಿಕ್ಕಮಗಳೂರು ಎಡಿಪೀಠ. ನಾನು ಅಂದ್ರೆ ಹೇಮಂತ್. ಅಲ್ಲ ಗಾಡಿ ಎಷ್ಟು ದುಡ್ಡು ಎಷ್ಟು? ಗೈಸ್ ಫೈನಲಿ ವಿ ಆರ್ ಇನ್ ಜರೀಫ್ ಫಾಲ್ಸ್. ಬನ್ನಿ. ಓ ಇಲ್ಲೋಡ ಇಲ್ಲಿ ಫಾಲ್ಸ್ ಹೇಗಿದೆ ನೋಡೋಣ. ಗೈಸ್ ಇಲ್ಲೇ ಫಾಲ್ಸ್ ಹೋಗ್ತಿದೆ ನೋಡಿ, ಹಿಂಗಿದೆ. ಫುಲ್ಲು ಕಾಲು ಜಾರ್ತಾ ಇದೆ, ಹುಷಾರಾಗಿ ಬನ್ನಿ ಯಾರ್ಯಾರು ಹೋಗ್ತೀರ ಅವರು. ಫಾಲ್ಸ್ ತೋರ್ತೀವಿ. ಫಾಲ್ಸ್ ಹತ್ರ ಬಂದಿದ್ದೀವಿ ಇವಾಗ. ವ್ಯೂ ಮಾತ್ರ ಸೈಕೋ. ಹೇಗಿದೆ ನೋಡಿ ಗಾಯ್ಸ್. ಇದ್ರ ಹೆಸರು ಜರೀಫ್ ಫಾಲ್ಸ್. ಗೈಸ್ ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗಿ ವಿಡಿಯೋ ಮಾಡಿ ಅಲ್ಲಿಂದ ವಿಡಿಯೋ ಶೂಟ್ ಮಾಡೋಣ. ಯಾರು ತುಂಬ ರಿಸ್ಕ್ ಆಗಬೇಡಿ.
ನಿಮ್ಮ ಜೊತೆ ಜನ ಇದ್ರೆ ಮಾತ್ರ ಹೋಗಿ. ನಮ್ಮ ಜೊತೆ ನಮ್ಮ ಹುಡುಗರಿದ್ದಾರೆ, ಸೊ ಹೋಗ್ತಿದ್ದೀವಿ. ಗೈಸ್ ಹೆವಿ ಚಳಿ ಆಗ್ತಿದೆ. ಚಳಿ ಆದರೂ ತೊಂದರೆ ಇಲ್ಲ. ಸೊ ಹತ್ರ ಹೋಗೋಣ. ಗೈಸ್ ಎಲ್ರು ನೋಡಿ ಇಷ್ಟೇ ಹೈಟಿಗೆ ಹೋಗಿದ್ದಾರೆ. ಸೊ ನಾವು ಅಲ್ಲಿಗೆ ಹೋಗಿ ತೋರಿಸ್ತೀವಿ ನಿಮಗೆ. ಎಲ್ರು ರೆಡಿನಾ? ರೆಡಿನಾ ಜೀವನ್? ಆಲ್ವೇಸ್ ರೆಡಿ. ರೆಡಿ ಗೋ ದೇರ್. ಗೈಸ್ ಬನ್ನಿ, ನಾವ್ ಇವಾಗ ಹಿಂಗೆ ಹತ್ಕೊಂಡು ಹೋಗ್ಬೇಕು. ನಿಧಾನ ಹತ್ತಿ ಎಲ್ರು, ಆಯ್ತಾ? ನಮಗೆ ಅಭ್ಯಾಸ ಇರೋದ್ರಿಂದ ನಾವು ಬೇಗ ಬೇಗ ಹತ್ತುತ್ತೀವಿ. ನೋಡಿ ಇಲ್ಲೆಲ್ಲ ಬಗ್ಗೆಲ್ಲ ಹೋಗ್ಬೇಕು. ಸೊ ಗೈಸ್ ಬನ್ನಿ ಹೋಗೋಣ, ಮೇಲೆ ಹೋಗೋಣ. ಗೈಸ್ ಎಷ್ಟು ಮೇಲಾಗುತ್ತೋ ಅಷ್ಟು ಮೇಲೆ ಹೋಗೋಣ. ಎಲ್ರು ಇಲ್ಲೇ ಹೋಗಿದ್ದಾರೆ ನೋಡಿ, ಇಲ್ಲಿ ಹೋಗಿದಾರಲ್ವಾ. ನಾವ್ ಇದ್ರಕ್ಕಿಂತ ಮೇಲೆ ಹೋಗೋಣ ಅಂತ ಇದೀವಿ. ಹೆವಿ ನೀರು ಫೋರ್ಸಲ್ ಇದೆ. ಸೊ ಯಾರು ಟ್ರೈ ಮಾಡ್ಬಿಡಿ. ಎಲ್ರು ಅಲ್ಲಿ ಕಾಣಿಸ್ತಿದ್ದಾರೆ. ಸೊ ನಾವು ಮೇಲೆ ಹೋಗ್ತಿದ್ದೇವೆ. ಅಯ್ಯಪ್ಪ ಹೆವಿ ಕಷ್ಟ ಇದೆ ಗೈಸ್, ಹೆವಿ ಕಷ್ಟ ಇದ್ರು. ಅಯ್ಯಪ್ಪ ಗೈಸ್ ಚಪ್ಲಿನೇ ಬಿಟ್ಟೋದು. ಥ್ಯಾಂಕ್ ಯು ಸೋ ಮಚ್ ಚೇತನ್. ನೋಡಿ ಬನ್ನಿ ಬನ್ನಿ. ಮಾತಾಡಿ ಕೇಳ್ಸ. ಆಳದಿಂದ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ನನ್ನ ಕೈಯೆಲ್ಲ ತೆರ್ಜಿದೆ. ಬಿಡಿ, ನಮ್ಗಳು ಮಳೆ ನೋಡ್ಬಾರ್ದು ಅಷ್ಟೇ. ತೋರಿಸ್ತೀನಿ ನೋಡಿ ಇವಾಗ ನೀವು. ಗಾಯ್ಸ್ ಇದು ಫುಲ್ ಕಾಫಿ ಎಸ್ಟೇಟ್, ಅದ್ರ ಮಧ್ಯದಲ್ಲಿ ಉಂಟು. ತುಂಬಾ ಚೆನ್ನಾಗುಂಟು. ಬಂದಾಗ ಬನ್ನಿ. 5 ಜನ ಜರಿ ಫಾಲ್ಸ್ ಅಂತ 5 ಜನದಿಂದ 800 ಅಮೌಂಟ್ ತಗೊಳ್ತಾರೆ ಜೀಪ್ಗೆ. ಬೇಗ ಬನ್ನಿ, ಒಳ್ಳೆ ಇದೆ ವ್ಯೂ ನೋಡಿ, ಸೂಪರ್ ಇದೆ. ಗೈಸ್ ಫೈನಲಿ ನಮ್ಮ ಭಯ್ಯ ಬಂದಿದ್ದಾರೆ. ಅಯ್ಯಪ್ಪ ಗೈಸ್ ಕಷ್ಟ ಇದೆ ಗೈಸ್ ಇಲ್ಲಿ. ಗೈಸ್ ಜಲಿ ಫಾಲ್ಸಿಗೆ ಬರ್ತೀರಾ ಅಂತ ಅಂದ್ರೆ ಫಾಲ್ಸ್ ಮಾತ್ರ ಸೈಕಾಗಿದೆ. ಇಲ್ಲಿ ಹೋಗೋ ಜೀಪ್ ರೈಡ್ ಇದೆಯಲ್ಲ ಅದು ಮಾತ್ರ ಸಖತ್ತಾಗಿದೆ. ಸೊ ಎಲ್ಲರೂ ಬನ್ನಿ, ಜೀಪ್ ರೈಡಿಗೆ ಹೋಗಿ. ಜೀಪ್ ರೈಡಿಗೆ 800 ರುಪೀಸ್. ನೋಡಿ ಇಲ್ಲಿ ಎಷ್ಟು ಕಾರ್ಗಳಿದೆ. ತಾರು ಇವರೇ ಎಲ್ಲ ಡ್ರೈವರ್ಸ್. 4x4 ದರ್ಶನ ಬರೋದೇನ್ರಿ? ಆಯ್ತ್ರಿ, ಬಾಯ್ ರೀ. ಆಯ್ತು ಸಿಗೋಣ ಮತ್ತೆ. ಓಕೆ ನಾ ಫೋನ್ ಮಾಡ್ತೀವಿ. ಗಾಳಿಗೆರೆ ಮಾಣಿಕ್ಯದರ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಹೋಗಿದ್ದಾರೆ. ಸೊ ಹೋಗೋಣ. ಗೈಸ್ ಇಲ್ಲಿ ಕಾಣಿಸ್ತಿದ್ಯಾ? ಸೈಕಾಗಿದೆ ನೋಡಿ. ಏನಂತ ಅಂದರೆ ನಮಗೇನು ಟಾಸ್ಕ್ ಅಂತ ಅಂದರೆ, ನಾವಿವಾಗ ಊರಿಂದ ಬಂದಿದ್ದೀವಿ. ಸ್ಟೇ ಆಗೋದು ಎಲ್ಲ ಅಂತ ಗೊತ್ತಿಲ್ಲ. ಸೊ ಸ್ಟೇ ಆಗೋದು ನೋಡಬೇಕು. ನಮ್ಮ ಜೀವನವ್ರು ಹೇಳಿದ್ದಾರೆ ವುಡ್ಲ್ಯಾಂಡ್ ಅಂತ. ವುಡ್ಲ್ಯಾಂಡಲ್ಲಿ ಸ್ಟೇ ಆಗೋದಂತೆ. ನಾವೆಲ್ಲ ಪ್ಯಾರಾಗನ್ ಹಾಕೋದು. ವುಡ್ಲ್ಯಾಂಡಲ್ಲಿ ಸ್ಟೇ ಆಗೋಷ್ಟು ಶ್ರೀಮಂತರಲ್ಲ. ನೋಡೋಣ ಎಲ್ಲಿ ಸಿಗುತ್ತೆ ಅಲ್ಲಿ ಸ್ಟೇ ಆಗೋದು. ಹೊರಡೋಣ. ಅಪಾರ್ಟ್ಮೆಂಟ್ ಹುಡುಕ್ತಿದ್ದೀವಿ. ಸಾರಿ, ಅಪಾರ್ಟ್ಮೆಂಟ್ ಅಲ್ಲ, ಲಾಡ್ಜ್ ಹುಡುಕ್ತಾ ಇದ್ದೀವಿ. ಸೊ ಫೈನಲಿ ನಮಗೆ ರೂಮ್ ಸಿಕ್ಕಿದೆ. ಅಂತಿಂತ ಅಣ್ಣನ ಹತ್ರ ಮಾತಾಡಿ ಇಸ್ಕೊಂಡಿದ್ದೀವಿ. ಅಣ್ಣ ನಿಮ್ಮದು ಇದೇ ಹೆಸರೇನು ಹೇಳಿ? ಇದು SKP ಕಂಫರ್ಟ್ ಅಂತ. SKP ಚಿಕ್ಕಮಂಗ್ಳೂರು ಹೋಗೋ ಮೇನ್ ರೋಡಲ್ಲೇ ಇದೆ. ಸಿಟಿಗೆ ಹೋಗೋ ಮೇನ್ ರೋಡಲ್ಲಿ.
ಸೊ ರೂಮಿಗೆ ಹೋಗೋಣ. ರೂಮಿಗೆ ಹೋಗಿ ಹೇಗಿದೆ ಎಲ್ಲ ತೋರಿಸ್ತೀನಿ ನಿಮಗೆ. ಏನಂತ ಅಂದರೆ ಸೆಕೆಂಡ್ ಡೇ ಆಫ್ ಅವರ್ ಟೂರ್ ನಮ್ಮ ಲಾಡ್ಜಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಮೇಲ್ಗಡೆ ವ್ಯೂ ತೋರಿಸ್ತೀನಿ ಗೈಸ್. ನಮ್ಮ ಹುಡುಗರೆಲ್ಲ ಇನ್ನೂ ರೆಡಿ ಆಗ್ತಿದ್ದಾರೆ. ಸೊ ಇವತ್ತು ನಾವೆಲ್ಲಿ ಹೋಗ್ತಿದ್ದೀವಿ ಅಂದರೆ ರಾಣಿಜರಿ ಜೆಡ್ ಪಾಯಿಂಟಿಗೆ ಹೋಗ್ತಿದ್ದೀವಿ. ಸೊ ರಾಣಿಜರಿಗೆ ನಮಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಇದೆಲ್ಲ ಬ್ಯಾಕ್ ಸೈಡಿಂದ ಮತ್ತೊಂದು ಹೋಗೋ ರೂಟ್ ಇದೆ ಅಂತೆ. ಸೊ ಅಲ್ಲಿಂದ ಹೋಗೋಣ. ಇವತ್ತು ಚೆನ್ನಾಗಿರುತ್ತೆ ಗೈಸ್. ಸೊ ಬನ್ನಿ ಹೋಗೋಣ. ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನಮ್ಮ ಹುಡುಗರನ್ನ ಫಸ್ಟ್ ಹೊರಡಿಸ್ಬೇಕು ಗೈಸ್. ಬನ್ನಿ ಬನ್ನಿ. ಇವತ್ತು ಸುಮಾರು ರೀಲ್ಸ್ ಎಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಬನ್ನಿ ಇದಲ್ರು ಎಲ್ಲ ಎಡಿಟು ಬೇಗ ನಮ್ಮ ಹುಡುಗರೆಲ್ಲ ತಿಂದಿದ್ದಾರೆ. ಹೇಗಿದೆ ಜೀವನ್? ಸೂಪರ್ ಇದೆ. ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ ಇನ್ ಚಿಕ್ಕಮಂಗ್ಳೂರು. ಸೂಪರ್ ಚೆನ್ನಾಗಿದ್ಯಾ? ಸ್ವಲ್ಪ ಬೆಣ್ಣೆ ಕಮ್ಮಿ ಹಾಕಿದ್ದಾರೆ. ಶ್ರೀ ಬಂಡಿಗ ದೇವಿರಮ್ಮನ ಕ್ಷೇತ್ರ. ಸೊ ಇಲ್ಲೇನಂತ ಅಂದರೆ ಇಲ್ಲಿ ದೀಪಾವಳಿ ಟೈಮಲ್ಲಿ ಅನಿಸುತ್ತೆ ಗೈಸ್. ಯಾವಾಗಲೂ ಒಂದ್ಸಲ ಬೆಟ್ಟ ಹತ್ತುತ್ತಾರೆ. ಹೆವಿ ಕ್ರೌಡೆಡ್ ಇರುತ್ತೆ. ಇವಾಗೆಲ್ಲ ಕ್ಲೋಸ್ ಇದೆ ಬೆಟ್ಟ, ಮಳೆ ಇರೋದ್ರಿಂದ. ಏನೋ ವಿಶೇಷತೆ ಇದೆ ಇಲ್ಲಿ. ನಮ್ಮ ಜೀವನ ಅವ್ರು ಹತ್ತಿದ್ದಾರೆ, ಅವ್ರ ಹತ್ರ ಕೇಳೋಣ ವಿಶೇಷತೆ ಏನಂತ. ಸೊ ಫಸ್ಟ್ ಇವಾಗ ದೇವ್ರ ದರ್ಶನ ಮಾಡ್ಕೊಬರೋಣ. ದೇವಸ್ಥಾನ ಮಾತ್ರ ಸಖತ್ತಾಗಿದೆ. ಬನ್ನಿ ಒಳಗೋಣ. ಅದೇ ಬೆಟ್ಟ. ವರ್ಷ ಹತ್ತಿದೆಯಾ? 7 ವರ್ಷದಿಂದ ಹತ್ತಿದ್ದಾನೆ. ಈ ದೇವಸ್ಥಾನ ಫುಲ್ಲು ನೋಡಿದ್ಯಲ್ವಾ? ಅಲ್ಲಿ ಗಣಪತಿ ದೇವಸ್ಥಾನ ನೋಡ್ದ? ನೋಡಿದ್ದೀನಿ. 7 ವರ್ಷದಿಂದ ಬಂದಿದ್ಯಾ? ಹೌದಾ? ಎಲ್ಲ ಕಡೆ ಗಣಪತಿ ನೋಡೋಕ್ಕೂ ಇಲ್ಲಿರೋ ಗಣಪತಿ ನೋಡೋಕ್ಕೂ ಏನು ಡಿಫ್ರೆನ್ಸ್ ಇದೆ? ಕಪ್ಪಗಿದೆ ಇಲ್ಲಿ ಕಲ್ಲು. ಕಪ್ಪು ಇಲ್ಲ, ಎಲ್ಲ ಕಡೆ ಬೇರೆ ಕಡೆನೂ ಕಪ್ಪುಗಿದೆ. ಏನೋ ಡಿಫ್ರೆನ್ಸ್ ಇದೆ. ಇಲ್ಲಿ ಏನಿದೆ ಅಂತ ನೀನು ಹೇಳಿ ನೋಡಿ. ಇಲ್ಲಿ ಇವಾಗ ನೋಡಿದ್ರ ದೇವಸ್ಥಾನ? ನೋಡಿದ್ರಾ ಚೇತನ್? ಗಣಪತಿ ದೇವಸ್ಥಾನ ಹೋದ್ರ? ಗಣಪತಿ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಬಂದಿರ್ತಾನೆ ಅಂದರೆ ಹೊರಗಡೆ ನಿಂತ್ಕೊಂಡು ಕೈ ಮುಗಿದ್ರಲ್ವಾ? ಬೇರೆ ಕಡೆ ಎಲ್ಲ ಗಣಪತಿ ಇರೋದಕ್ಕೂ ಇಲ್ಲಿರೋ ಗಣಪತಿಗೂ ಒಂದು ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಇದೆ. ಏನು? ಇವನು 7 ವರ್ಷದಿಂದ ಬಂದಿದ್ದಾನೆ. ಸೊ ಇವನಿಗೆ ಕೇಳ್ತಿದ್ದೀನಿ. ತುಂಬಾ ಶಕ್ತಿಶಾಲಿ ಗಣಪತಿ. ಏನಲ್ಲ, ಏನು ಗೊತ್ತಾ ಗೈಸ್, ಏನಂತ ಅಂದರೆ ಗಣಪತಿ ಕಣ್ಣಿದೆಯಲ್ವಾ? ಗಣಪತಿದು 2 ಕಣ್ಣು ಹಿಂಗಿಲ್ಲ. ಒಂದು ಕಣ್ಣು ಈ ಥರ ಇದೆ, ಒಂದು ಕಣ್ಣು ಹಿಂಗೆ ಸ್ಟ್ರೈಟಾಗಿದೆ ನೋಡಿ. ಕಾರಣ ನನಗೆ ಗೊತ್ತಿಲ್ಲ, ನಾನು ಅದೇ ಡಿಫ್ರೆನ್ಸ್ ಹೇಳಿದ್ದು. ಸೊ ಅದೇ ಡಿಫ್ರೆನ್ಸ್ ಗೈಸ್. ಬೇರೆ ಕಡೆ ಎಲ್ಲ ಗಣಪತಿಗೂ ಸೇಮ್ ಕಣ್ಣಿದೆ. ಇಲ್ಲಿ ಒಂದು ಕಣ್ಣು ಲೆಫ್ಟಲ್ಲಿದೆ, ಮತ್ತೊಂದು ಕಣ್ಣು ಸ್ಟ್ರೈಟಲ್ಲಿದೆ. ರೈಟ್ ಕಣ್ಣು ಸ್ಟ್ರೈಟಾಗಿದೆ, ಮೇಲ್ಗಡೆ ಇದೆ. ಬೇಕಿದ್ರೆ ನೋಡಿ, ಅದೇ ಡಿಫ್ರೆನ್ಸು. ಓಕೆ, ಫೈನಲಿ ನಾವು ಇಲ್ಲಿ ದೇವಿರಾಮನ ಬೆಟ್ಟಕ್ಕೆ ಬಂದಿದ್ದವರಿಗೆ ವಿಷಯ ತಿಳಿಸ್ಕೊಟ್ಟಿದ್ದೀವಿ. 7 ವರ್ಷದಿಂದ ಬಂದಿದ್ದಾನೆ, ವೇಸ್ಟು. ಬನ್ನಿ ಹೋಗೋಣ. ತುಂಟ ನೀನು ಪ್ರೀತಿ ಉಂಟ ಇದೇನೇನು 18 ಗಂಟ. ತುಂಟ ನೀನು ಪ್ರೀತಿ ಉಂಟ ಇದೇನೇನು 18 ಗಂಟ. ಪಪ್ಪಿಕೊಳ್ಳು ಜಂಟ.
ಇವಳಂದಕ್ಕೆ ಸಾಟಿಯಲ್ಲೂ ಇಲ್ಲ ಕಣ್ಣೆ ಸ್ವಾತಿ ಮುತ್ತು ಬೀಸೋ ಗಾಳಿ ಚಾಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುನ बघतोय रिक्षावाला गवाट माझी बघतोय रिक्षावाला बघतोय रिक्षावाला गवाट माझी बघतोय रिक्षावाला बघतोय रिक्षावाला गवाटीची बघतोय रिक्षावाला बघतोय रिक्षावाला गवाटीची बघतोय रिक्षावाला ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಳು ಮನಸನ ಮಜ ಕೀಳ್ಯಾವುದು ಮೇಲ್ಯಾವುದು ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಳು ಮನಸನ ಮಜ ಕೀಳ್ಯಾವುದು ಮೇಲ್ಯಾವುದು ಗಾಯ್ಸ್ ಹಿಂದಿ ಕಣ ಮಾತ್ರ ಸೈಕ್ ಸೈಕ್ ಎಲ್ಲೋ ಏನಂತ ಅಂದ್ರೆ ಹೇಳ್ತೀನಿ ಕೇಳಿ ಸ್ಟೋರಿ. ಇವಾಗ ಅಲ್ಲೂ ಕಾರ್ ಎಳ್ಕೊಂಡು ಹೋಗ್ತಾರ, ರೀಲ್ಸ್ ಮಾಡ್ತಾ ಇದ್ರು ಒಂದು ಟಿ ಅವರು. ಸೊ ನಾವು ಸುಮ್ಮನೆ ಗಾಡಿ ಸೈಡಿ ಹಾಕಿದ್ವಿ, ಸೈಕ್ ಡ್ಯಾನ್ಸ್ ಗಾಯ್ಸ್. ಎಷ್ಟೋ ಜನ ಬಂದಿದ್ರು, ಹುಡುಗಿಯರು ಅಲ್ಲಿದ್ರು ನೋಡ್ತಿದ್ರು. ಅವ್ರು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ನಾವು ಹುಡುಗರು ಹೆಂಗ್ ಡ್ಯಾನ್ಸ್ ಮಾಡಿದ್ವಿ ಅಂದ್ರೆ ಪೂರ್ತಿ ವಿಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಂಗಿತ್ತು ಗಾಯ್ಸ್? ಫುಲ್ಲು ಸುಸ್ತಾಗಿ ನೋಡಿ ಬೆವರು ಇಳಿತಾ ಇದೆ. ನಾವಿನ್ನೂ ಹೋಗ್ಬೇಕು ನಮ್ಮ ಪಾಯಿಂಟಿಗೆ, ನಮ್ಮ ವ್ಯೂ ಪಾಯಿಂಟಿಗೆ. ಅದಕ್ಕೆ ಬೇಗ ಹೊರಟ್ವಿ. ಇಲ್ಲಾಂದ್ರೆ ಇನ್ನೊಂದು 3-4 ಗಾಡಿನ ಅಡ್ಡ ಹಾಕಿ ಡ್ಯಾನ್ಸ್ ಮಾಡಿಸ್ತಿದ್ವಿ. ಸಾಕು, ಇವಾಗ ನಮ್ಮ ಪಾಯಿಂಟಿಗೆ ಹೋಗೋಣ. ಇನ್ನೂ ಬುದ್ಧಿ ಬಿಡಲ್ಲ 22 ಕಿಲೋಮೀಟರ್ಸ್ ಇದೆ ಇನ್ನು. ಯಾವುದದು? ಝೆಡ್ ಪಾಯಿಂಟ್ ಕೆಮ್ಮಣ್ಣುಗುಂಡಿ ಝೆಡ್ ಪಾಯಿಂಟಿಗೆ ಹೋಗೋಣ ಗಾಯ್ಸ್. ನಾವಿವಾಗ ಎಲ್ಲರೂ ಮಾಡ್ತಾರಲ್ಲ ಟ್ರೆಂಡಿಂಗ್ ರೀಲ್ಸ್ ಮಾಡ್ತಿದ್ದೀವಿ. ಸೊ ನಮ್ಮ ಚೇತನ್ ಅವ್ರನ್ನ ಮೇಲೆ ಹಚ್ಚಿದ್ದೀವಿ ನೋಡಿ ಗೈಸ್. ಆಲ್ ಕಪಲ್ ಗೋಲ್ಸ್ ನೋಡಿ ಹೆಂಗೆ ನೋಡಿ. ಸಿಂಗಲ್ ನಮ್ದಿದೆ ಆಯ್ತು. ಗಾಡಿ ಗೊತ್ತು, ಗಾಡಿ ಹುಡುಕ್ಲೇಬೇಕು. ಯಾರು الخيل تشد الحيل تفر ريح وترعى امشوا من ليل الثاني ميل بحر الطيل تسفرها ثاني قام بدون طعام برعي العام طلبت العور اعطيته ثاني. ನಮ್ದು ಏನು ಇದಂತ ಅಂದ್ರೆ ಟ್ರೆಕ್ಕಿಂಗಿಗೆ ಹೋಗ್ಬೇಕು. ಸೊ ಅಲ್ಲೊಂದು ದೀಕ್ಷಿತ್ ಅಂತ ಗಾಡಿ ಇದೆ, ಟಿ ಗಾಡಿ, ಅದನ್ನ ಹಿಡಿಬೇಕು. ಸೊ ಅವ್ರನ್ನ ಮೀಟ್ ಮಾಡ್ಲೇಬೇಕು. ಏನಂತೀರಾ? ಅವರೊಟ್ಟಿಗೆ ಒಳ್ಳೆ ಎಂಜಾಯ್ ಮಾಡ್ಬೇಕು. ಈಗ ನೆಕ್ಸ್ಟ್ ಈಗ ಡ್ಯಾನ್ಸ್ ಮಾಡ್ಬೇಕು. ಜೆಡ್ ಪಾಯಿಂಟ್ ಹೋಗಿ ಅವರು ಅಲ್ಲೇ ಜೊತೆಲಿ ಸಿಕ್ಕಿದ್ರೆ ಫುಲ್ ಜಾಲಿ ಜಿಂಗಲಾಲ. ಏನಂತೀರ? ಬೆಳಗ್ಗೆ ಮರ ಬಿದ್ದಿದೆ, ಮೇ ಬಿ ಬೆಳಗ್ಗೆ ಬಿದ್ದಿರ್ಬೋದು. ಒಳ್ಳೇದಾಯ್ತು. ಇಲ್ಲಿ ನೋಡಿ ಈಗೆಲ್ಲ ಕ್ಲೀನ್ ಮಾಡಿದ್ದಾರೆ. ನಾವೆಲ್ಲ ಏನಿಲ್ಲ ಅಣ್ಣ, ಕೆಮ್ಮಣ್ಣುಗುಂಡಿ ಹೋಗ್ತಿದೀವಿ. ದಾರಿನೇ ಗೊತ್ತಿಲ್ಲ. ಕೆಮ್ಮಣ್ಣುಗುಂಡಿ ರೀಚ್ ಆದ್ವಿ, ಝೆಡ್ ಪಾಯಿಂಟ್ ಹೋಗ್ತಾ ಇದೀವಿ. ಝೆಡ್ ಪಾಯಿಂಟ್ ಹೋಗ್ತಿದೀವಿ ಗೈಸ್. ನೋಡಿ ಆ ಕಡೆ ಈ ಕಡೆ ವ್ಯೂ ಹೆಂಗಿದೆ. ಫುಲ್ ಸ್ಟ್ರೈಕ್. ಅಯ್ಯೋ ಗಾಯ್ಸ್, ಗಿಂಡಿ ಜೀವನಣ್ಣ. ರೆಸಾರ್ಟ್ ನೋಡಿ ಹೆಂಗ್ ಮಾಡಿದ್ದಾರೆ.
ಕೆಮ್ಮಣ್ಗುಂಡಿ ಹಿಲ್ ರೆಸಾರ್ಟ್ ಕಾನೂರು ಜೀವನದಲ್ಲಿ ಒಂದ್ಸತಿ ಬರ್ಬೇಕು ಕಾಶಿಗೆ. ಫುಲ್ಲು ಈ ಕಡೆ ಹೋಗ್ಬೇಕೇನೋ ಕಂಡ್ರೆ ಸ್ಟ್ರೈಟಾ ಗೈಸ್ ಫೈನಲಿ ನಾವಿವಾಗ ಕೆಮ್ಮಣ್ಗುಂಡಿ ಬಂದಿದ್ದೀವಿ. ಕೆಮ್ಮಣ್ಗುಂಡಿ ಪಾರ್ಕಿಗೆ ಜೊತೆ ಬರ್ತೀವಿ ಅನ್ಸುತ್ತಲ್ಲ. ಸೊ ನೋಡಿ ಗೈಸ್, ಈ ತರ ವ್ಯೂ ಇದೆ ನಮಗೆ. ಕುಟುಂಬಸ್ಥರು ಅಲ್ಲ ಅಲ್ಲಿ ಅವ್ರ ಕುಟುಂಬಸ್ಥರೇ ಗೈಸ್. ಜರಿ ಅಂತೀವಿ, ಯಾವುದದು Z ಪಾಯಿಂಟ್ ವಿವಿಗೆ ಬಿಡಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಎಲ್ಲಿ ಹೋಗ್ತೀವಿ ಅಲ್ಲಿ ಎಂಜಾಯ್ ಮಾಡೋದು. ಹಾಯ್ ಮಾಡಿ ಗೊತ್ತಿಲ್ಲ ಗೈಸ್. ನಾವು ಟ್ರಕ್ ಮಾಡ್ಬೇಕಂತಿದ್ವಿ ಗೈಸ್, ಟ್ರಕ್ ಮಾಡಿ ನಿಮಗೆ ತೋರಿಸ್ಬೇಕಂತಿದ್ವಿ. ಇಡೋದಿತ್ತದು ಟ್ರಕ್ಕಿಂಗ್ ಕ್ಯಾನ್ಸಲ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಗೈಸ್ ಇಲ್ಲೇ ಹೋಗೋಣ ಬನ್ನಿ, ಮೇಲ್ಗಡೆ ಎತ್ತೋಣ. ಹೆವಿ ಕಾಲು ನೋವ್ತಿದೆ. ಗೈಸ್ ನಮ್ಮ ಹುಡುಗರು ಇವಾಗ ರೀಲ್ಸ್ ಮಾಡ್ತಾರೆ. ಸೊ ನಾನು ಇವಾಗ ವಿಡಿಯೋ ಹಿಡಿತೀನಿ. ರೀಲ್ಸ್ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಏನೋ ಮಾಡ್ತಾರಂತೆ. ಗೈಸ್ ಫೈನಲಿ ನಮ್ಮ ಟ್ರಿಪ್ ಮುಗಿಸಿ 2 ಡೇಸ್ ಆಫ್ ಟ್ರಿಪ್ ಮುಗಿಸಿ ಇವಾಗ ಹೊರಟಿದ್ದೀವಿ.